ಕೆಪಿಎಸ್ಸಿ ಅಕ್ರಮವನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಬೆಂಗಳೂರು ಚಲೋ ಆರಂಭಿಸಿದ್ದಾರೆ. ಮೌರ್ಯ ಸರ್ಕಲ್ ಬಳಿ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿಮ್ ಬೇಡಿಕೆ ಅಂತ ನಮ್ಮ ಬೇಡಿಕೆ ಅಂತ ಸಿಬಿಐಗೆ ನೀಡಬೇಕು ಅಂತ ಕರೆದು, ಮತ್ತೆ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಅವರ ಅವಧಿಯನ್ನು ಕಡಿಮೆ ಮಾಡಬೇಕು. ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಂತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಮೇಲೆ ಸರ್ಕಾರ, ಗುಂಡೆ ಸರ್ಕಾರ, ಡಿಕೆ ಶಿವಕುಮಾರ್ ಅವರ ಸರ್ಕಾರ, ಪ್ರಿಯಾಂಕರ್ಗೆ ಸರ್ಕಾರ, ನಾಲಾಯಕರಿಗೆ ಪ್ರಿಯಾಂಕರ್ಗೆ ಸರ್ಕಾರ ಅಂತ ಕರೆದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನಿರ್ದಿಷ್ಟವಾದ ಮುಷ್ಕರನ್ನ ಕೊಟ್ಟಿತ್ತು. ಆದ್ರೆ ಪ್ರಿಯಾಂಕರ್ಗೆ ಮತ್ತೆ ರಿಜ್ವಾನ್ ಅರ್ಷದ್ ಇಬ್ರು ಸಹ ಮಿನಿಸ್ಟ್ರು ಪಕ್ಕದಲ್ಲಾಗ್ತಂತ ಪ್ರತಿಭಟನೆಗೆ ಬಂದ್ರು. ಒಟ್ಟಾದ್ರೆ ವಿದ್ಯಾರ್ಥಿ ಪರಿಷತ್ನ ಪ್ರತಿಭಟನೆಗೆ ಬರಲಿಲ್ಲ. ಇಲಾಖೆಯನ್ನು ಬಳಸಿಕೊಂಡು ಸರ್ ಕೆಪಿಎಸ್ಸಿ ಹಗರಣಾಗಿದೆ. ಯಾರಿಗೆ 80 ಲಕ್ಷ ಎಲ್ಲಿಂದ ತರಬೇಕು? ಯಾರಿನ ಕೇಳಬೇಕು ನಾವು? ಹೇಳಿ ನೀವು ನಮಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರೌಡಿಸಂ ಮಾಡ್ತಿದ್ರ ಅಂತ ಹೇಳ್ತಾ ಇದ್ದಾರೆ. ಇದು ಹೋರಾಟ ಸ್ವಾಮಿ, ವಿದ್ಯಾರ್ಥಿಗಳ ಹೋರಾಟ. ಇದು ಈ ಹೋರಾಟವನ್ನ ದೃಷ್ಟಿಯಿಂದ ಇವತ್ತು ನೋಡಿ ವಿದ್ಯಾರ್ಥಿಗಳ ಹೋರಾಟವನ್ನ ಕಡೆಗಣಿಸಿದಂತ ಕೆಲಸವನ್ನ ನೂರಾರು ವಿದ್ಯಾರ್ಥಿಗಳು ಬಂದ್ರು. ಅವ್ರನ್ನ ಹಾಗೆ ಓಡಿಸಿದ್ದಾರೆ. ಪ್ರತಿಭಟನೆಗೆ ಅಂತ ಬಂದ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಹಾಗೆ ಬಸ್ಸಕ್ಕೆ ಕಳಿಸಿದ್ದಾರೆ. ಡಿಮಾಂಡ್ ಏನು? ನಿಮ್ಮ ಡಿಮಾಂಡ್ ಏನು? ನಮ್ಮ ಬೇಡಿಕೆ ಕ್ಲಿಯರ್ ಆಗಿದೆ, ಸ್ಪಷ್ಟವಾಗಿದೆ. ಕನೆಕ್ಟ್ ಆಗಿಲ್ಲ, ಗೊತ್ತಿಲ್ಲ ಸರ್. ನಮ್ದೇನಪ್ಪ ಅಂದ್ರೆ ಸಿಬಿಐ ಗೊತ್ತಿಲ್ಲ ಸರ್ ನಮಗೆ ಈ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.